ಓಂ ನಮೋ ನಾರಾಯಣಾಯ ಶ್ರೀಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಶನಿ ಬದಲಾವಣೆಯಿಂದ, ಶನಿ ಮಹಾತ್ಮನ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ಪ್ರಭಾವವು ಬೀರ್ತಾ ಇದೆ, ಈ ದ್ವಾದಶ ರಾಶಿಗಳಲ್ಲಿರುವಂತಹ ಜಾತಕರು ಯಾವ ಪರಿಹಾರಗಳನ್ನು, ಮುಂಜಾಗ್ರತೆಗಳ ಕ್ರಮಗಳನ್ನು ತಿಳಿಯಕೊಂಡರೆ ಈ ಶನಿ ಪ್ರಭಾವದಿಂದ ಆಗುವಂತಹ ಕೆಲವು ಸಮಸ್ಯೆಗಳನ್ನ ಮತ್ತು ಇವರು ಮುಂಚೆಯೇ ತಿಳ್ಕೋಬಹುದು ಅನ್ನುವಂತಹ ಒಂದು ಸದುದ್ದೇಶದಿಂದ ನಾವು ಈ ವಿಡಿಯೋವನ್ನ ಮಾಡ್ತಾ ಇದ್ದೇವೆ. ನಮ್ಮ ಚಾನೆಲ್ ನಲ್ಲಿ ಮುಖ್ಯವಾಗಿ ಈ 2025ನೇ ವರ್ಷದಲ್ಲಿ ಮಾರ್ಚ್ 29 ಅಂದ್ರೆ 30ರಂದು ಶನಿ ತನ್ನ ಬದಲಾವಣೆಯನ್ನ ಮಾಡಿಸ್ತಾ ಇದ್ದಾನೆ. 2.5 ವರ್ಷದ ಕಾಲದ ನಂತರ ಮೀನ ರಾಶಿಯನ್ನು ಜನ್ಮ ರಾಶಿಯಾಗಿ ಮಾಡಿಕೊಂಡು ಶನಿ ಆ ರಾಶಿಯಲ್ಲಿ ಯೋಗಿ ಉಪಸ್ಥಿತಿ ಆಗಿರುತ್ತಾ ಇರ್ತಾರೆ. ಈ 2.5 ವರ್ಷದ ಕಾಲದಲ್ಲಿ ಮುಖ್ಯವಾಗಿ ಶನಿ ಮಹಾತ್ಮ ಕರ್ಮಕಾರಕ ಆಗಿರುತ್ತಾನೆ, ಆಯುಷ್ಕಾರಕ ಆಗಿರ್ತಾನೆ. ಈ ಶನಿ ಪರಮಾತ್ಮ, ಈ ಶನಿ ಭಗವಾನ, ಇವರು ಎಂತಹ ಬಲಿಷ್ಠ ರಾಶಿ, ಅದ್ಭುತವಾದಂತಹ ದೊಡ್ಡ ಗ್ರಹವಾಗಿರುತ್ತೆ. ಇರುವಂತಹ ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಯುತವಂತಹ ಗ್ರಹ ಆಗಿರುತ್ತೆ ಈ ಶನಿ ಗ್ರಹ. ಈ ಶನಿ ಮಹಾತ್ಮ ಇವರು ಸುಖ, ಅದೃಷ್ಟ, ಸಂಪದ ಕೊಡೋದ್ರಲ್ಲಿ ಆಗಿರಲಿ ಅಥವಾ ಜೀವನದಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನ ನೀಡುವುದರಲ್ಲಾಗಿರಲಿ, ತಾಳ್ಮೆಯನ್ನ ಪರೀಕ್ಷೆ ಮಾಡುವುದರಲ್ಲಾಗಿರಲಿ, ಅಥವಾ ಕಷ್ಟಗಳನ್ನ ಕೊಟ್ಟು ಆ ಕಷ್ಟಗಳಿಂದ ಯಾವ ರೀತಿ ನಾವು ಪಾರಾಗಲು ನಾವು ಮಾಡುವಂತಹ ತಂತ್ರಗಳಲ್ಲಾಗಿರಲಿ, ಈ ಸಮಸ್ಯೆಗಳಿಂದ ನಾವು ಯಾವ ರೀತಿ, ಯಾವ ಧರ್ಮದಿಂದ, ಯಾವ ನ್ಯಾಯದಿಂದ ನಾವು ಹೊರಗಡೆ ಬರ್ತೀವಿ ಅನ್ನುವಂತಹ ಗಮನಿಸುವುದರಲ್ಲಿ ಈ ಶನಿ ಮಹಾತ್ಮ ಅತ್ಯಂತ ಪ್ರಭಾವಶೀಲಿಯಾಗಿರುತ್ತಾರೆ. ಇವರು ಆದ್ಮೇಲೇನೆ ಬೇರೊಂದು ಗ್ರಹ ಅಂತ ಹೇಳ್ಬೋದು. ಯಾಕಂದ್ರೆ ಇವರಿರುವಂತಹ ಕಾಲಗಳಲ್ಲಿ ನೋಡಿದರೆ ಕೆಲವೊಂದು ಅಷ್ಟಮ ಕಾಲದಲ್ಲಾಗಿರಲಿ, ಅಷ್ಟಮ ಭಾವದಲ್ಲಿ ಏನಾದರೂ ಶನಿ ಇದ್ದರೆ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಚತುರ್ಥ ಭಾವದಲ್ಲಿ ಶನಿ ಇರುವಾಗ ಅರ್ಧಾಷ್ಟಮ ಶನಿ ಪ್ರಭಾವ, ಅದೇ ರೀತಿ 7.5 ವರ್ಷ ಕಾಲ 7.5 ಶನಿ ಕಂಟಕ ಕೊಡ್ತಾ ನಮ್ಮ ಜನರ ಕ್ರಮಶಿಕ್ಷಣೆಯನ್ನ, ಯಾರಾದರೂ ತುಂಬಾ ಮೆರಿತಾ ಇದ್ದರೆ, ಜಂಬ ಇದ್ರೆ, ಒಂದು ಮೂರ್ಖತನ ಇದ್ದರೆ, ಒಂದು ಆವೇಶ ಅಹಂಕಾರ ಇದ್ದರೆ ಅದನ್ನೆಲ್ಲವೂ ಒಂದು ಕಂಟ್ರೋಲ್ ಅಲ್ಲಿ ಇಡುವಂತಹ ಒಂದು ಟೀಚರ್ ತರ, ಒಂದು ಶಿಕ್ಷಕನ ತರ ಶಿಕ್ಷೆಯನ್ನು ಕೊಡ್ತಾರೆ, ಅಪ್ರಿಸಿಯೇಷನ್ ಮಾಡ್ತಾರೆ. ಮುಂದೆ ಹೋದಂತಹ ನಮ್ಮ ತಾಳ್ಮೆಗೆ, ನಮ್ಮ ಪ್ರಯತ್ನಗಳಿಗೆ, ನಮ್ಮ ಸಂಕಲ್ಪಗಳಿಗೆ ಕೆಲವಷ್ಟು ಪರೀಕ್ಷೆಗಳನ್ನಿಟ್ಟು ಆ ಪರೀಕ್ಷೆಗಳ ಮುಖಾಂತರ ನಾವು ಯಾವ ರೀತಿ ಉತ್ತೀರ್ಣರಾಗ್ತೀವಿ ಅನ್ನುವಂತಹ ಪರೀಕ್ಷೆ ಮಾಡೋದ್ರಲ್ಲಿ ಶನಿ ಮಹಾತ್ಮ ಉತ್ತಮರಾಗಿರುತ್ತಾರೆ. ಈ ಅವಧಿಯಲ್ಲಿ ಯಾವುದೇ ಆದ ಅಷ್ಟಮ ಶನಿ ಆಗಿರಲಿ, ಅರ್ಧಾಷ್ಟಮ ಆಗಿರಲಿ, 7.5 ಸಂದರ್ಭಗಳಲ್ಲಿ ರಾಶಿ ಜಾತಕರು ಅತ್ಯಂತ ತಾಳ್ಮೆಯಿಂದ, ಸಹನೆಯಿಂದ ವರ್ತಿಸಬೇಕಾಗಿರುತ್ತೆ. ಧರ್ಮವನ್ನು ಬಿಟ್ಕೋಬಾರದು. ಇಂತಹ ಶನಿ ಮಹಾತ್ಮ ನೋಡ್ತಾ ಇರುವಂತಹ ಈ ಸಂದರ್ಭಗಳಲ್ಲಿ ಎಷ್ಟು ತಾಳ್ಮೆಯಿಂದ ಇದ್ದು ಸಮಸ್ಯೆಗಳ ಜೊತೆ ಹೋರಾಡಿ ಹೊರಗಡೆ ಬಂದಿರೋ ತಕ್ಷಣ ಇವರಿಗೆ ನಮಗೆ ಬೇಕಾಗಿರುವಂತಹ ಏನನ್ನ ಕಳ್ಕೊಂಡಿರ್ತೀವೋ ಅದನ್ನೆಲ್ಲವೂ ವಾಪಸ್ ಕೊಡುವಂತಹ ಒಂದು ಶಕ್ತಿ ಶನಿ ಮಹಾತ್ಮರಿಗೆ ಇರುತ್ತೆ. ಮುಖ್ಯವಾಗಿ ಸಂತಾನದ ವಿಷಯದಲ್ಲಾಗಿರಲಿ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ, ವಿವಾಹ, ಅನ್ಯೋನ್ಯತೆ, ದಂಪತಿಗಳ ನಡುವೆ ಅನ್ಯೋನ್ಯತೆ ಮತ್ತು ಅವರ ಸಾಂಸಾರಿಕ ಜೀವನ ಉತ್ತಮವಾಗಿ ಆನಂದದಾಯಕವಾಗಿ ನಡೆಯಬೇಕೆಂದರೂ ಆರೋಗ್ಯದಲ್ಲಿ ಅನಾರೋಗ್ಯ ಸಮಸ್ಯೆಗಳಿಂದ ಪಾರಾಗಲು ಶನಿಯ ಅನುಗ್ರಹ, ಶನಿ ಮಹಾತ್ಮನ ಅನುಗ್ರಹ ಪ್ರತಿಯೊಬ್ಬ ರಾಶಿ ಜಾತಕರಿಗೂ ಖಂಡಿತವಾಗಿಯೂ ಇರಲೇಬೇಕಾಗಿರುತ್ತೆ. ಇಂತಹ ವಿಷಯಗಳಲ್ಲಿ ಅದ್ಭುತವಾದಂತಹ ಫಲಗಳನ್ನು ಕೊಡ್ತಾರೆ. ಏನಾದರೂ ಈ ಕಂಟಕನಾಗಿದ್ದರಲ್ಲಿ ಕೆಲವೊಂದು ಪರೀಕ್ಷೆಗಳನ್ನು ನೀಡುತ್ತಾರೆ. ಈ ರೀತಿ ನೀಡುತ್ತಾ ಮಾರ್ಚ್ 29ರಂದು ಶನಿ ತನ್ನ ಬದಲಾವಣೆಯನ್ನು ಬದಲಾಯಿಸುತ್ತಾ ಕೆಲವೊಂದು ರಾಶಿಗಳಿಗೆ ಕೆಲವೊಂದು ವಿಷಯಗಳನ್ನು ಕೊಡ್ತಾ ಇದ್ದಾರೆ. ಆ ವಿಷಯಗಳೇನು ಅನ್ನುವುದರ ಬಗ್ಗೆ ನಾವು ಈ ದ್ವಾದಶ ರಾಶಿಗಳ ಮುಖಾಂತರ ಮೊದಲನೆಯದಾಗಿ ವೃಷಭ ರಾಶಿ ಅದೃಷ್ಟ ರಾಶಿ ಅಂತಾನೆ ಹೇಳ್ಬಹುದು. ಈ ಶನಿ ಮಹಾತ್ಮನ ಅನುಗ್ರಹದಿಂದ, ಶನಿ ಬದಲಾವಣೆಯಿಂದ
ವೃಷಭ ರಾಶಿ ಜಾತಕರಿಗೆ ಮುಖ್ಯವಾಗಿ 11ನೇ ಸ್ಥಾನ ಏಕಾದಶ ಸ್ಥಾನ ಅಂತ ಹೇಳ್ತಾರೆ. ಏಕಾದಶದಲ್ಲಿ ಯಾವುದೇ ಗ್ರಹವಿದ್ದರೂ ಅತ್ಯದ್ಭುತವಾದಂತಹ ಫಲಗಳನ್ನು ನೀಡುತ್ತೆ. ಮನಸ್ಸಲ್ಲಿರುವಂತಹ ಸಂಕಲ್ಪ ಅಸಾಧ್ಯವನ್ನು ಸುಸಾಧ್ಯ ಮಾಡುವಂತಹ ಯೋಗ ಏಕಾದಶದಲ್ಲಿರುವಂತಹ ಗ್ರಹವು ಅನುಕೂಲ ಮಾಡಿಕೊಡುತ್ತೆ. ಮುಖ್ಯವಾಗಿ ಶನಿಗ್ರಹವು ವೃಷಭ ರಾಶಿಯವರಿಗೆ ಏಕಾದಶ ಭಾವದಲ್ಲಿದ್ದು ಅತ್ಯುತ್ತಮವಾದಂತಹ ಯೋಗವನ್ನು ನೀಡ್ತಾ ಇದೆ. ಅದ್ಭುತವಾದಂತಹ ಶುಭ ಫಲಗಳನ್ನು ನಿಮಗೆ ಈ ವರ್ಷ ನೀಡ್ತಾ ಇದೆ. ಅಷ್ಟೇ ಅಲ್ಲ, 11ನೇ ಸ್ಥಾನವೇ ಅಲ್ಲ, ಇನ್ನ ಈ ಶನಿ ಈ ವೃಷಭ ರಾಶಿಯಲ್ಲಿ ಮೊದಲನೇ ಮತ್ತು ಪಂಚಮ ಮತ್ತು ಅಷ್ಟಮ ಸ್ಥಾನಗಳನ್ನು ನೋಡ್ತಾ ಇರುವಂತಹ ಕಾರಣದಿಂದ ನಿಮಗೆ ಈ ಶನಿ ಬದಲಾವಣೆಯ ನಂತರ ನಿಮಗೆ ಆರೋಗ್ಯದಲ್ಲಿ ಉತ್ತಮವಾದಂತಹ ಆರೋಗ್ಯ, ದೇಹ ಸೌಖ್ಯ ಮತ್ತು ಧನ ಲಾಭ, ಕೀರ್ತಿ ಲಾಭ ಮತ್ತು ನಿಮ್ಮ ಸ್ತ್ರೀ ಅಂದರೆ ಸಂಗಾತಿ, ನಿಮ್ಮ ಸಂತತಿಯ ಜೊತೆಗೆ ಅತ್ಯುತ್ತಮವಾದಂತಹ ಆನಂದವಾಗಿ ಸಂತೋಷವಾಗಿ ಕಾಲ ಕಳೆಯುವಂತಹ ಈ ಅನುಕೂಲವಾದಂತಹ ಪರಿಸ್ಥಿತಿಗಳನ್ನ ಶನಿ ಭಗವಾನ ವೃಷಭ ರಾಶಿಯವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಶನಿ ಕಾರಕನಾಗಿರುವ ಕಾರಣದಿಂದ ಈ ವೃಷಭ ರಾಶಿಯವರಿಗೆ ಈ ಅವಧಿಯಲ್ಲಿ ಮಾರ್ಚ್ ತಿಂಗಳ ನಂತರ ತಾವು ಯಾವುದನ್ನು ತಾವು ಸಾಧಿಸಬೇಕು, ತಾವು ಯಾವ ಗಮನದ ಕಡೆಗೆ, ಯಾವ ಲಕ್ಷ್ಯದ ಕಡೆಗೆ ಅವರು ತಮ್ಮ ಪಯಣವನ್ನು ಮಾಡ್ತಾ ಇದ್ದಾರೋ ಅದನ್ನ ಸಂಕಲ್ಪವನ್ನ ಸಿದ್ಧಿ ಮಾಡಿಕೊಳ್ಳಲು, ನೆರವೇರಿಸಿಕೊಳ್ಳಲು ಇದು ಒಂದು ಅದ್ಭುತವಾದಂತಹ ಕಾಲ ಅಂತಾನೆ ಹೇಳಬಹುದು. ಮುಖ್ಯವಾಗಿ ಅನೇಕ ವಿವಿಧ ಮಾರ್ಗಗಳ ಮುಖಾಂತರ ಧನಲಾಭವು ಆಗಮನ ಆಗುವುದು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು ನಿಮ್ಮದಾಗಿರುತ್ತೆ. ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಈ ಎಲ್ಲವೂ ಇರುತ್ತೆ, ಎಲ್ಲವೂ ಸಿದ್ಧಿಯಾಗುತ್ತೆ, ನಿಮ್ಮ ಸಂಕಲ್ಪವೂ ನೆರವೇರುತ್ತೆ. ಈ ಅವಧಿಯಲ್ಲಿ ಈ ಶನಿ ಬದಲಾವಣೆ ನಂತರ ಕೆಲವಷ್ಟು ಸಂದರ್ಭಗಳಲ್ಲಿ, ಕೆಲವು ವಿಷಯಗಳಲ್ಲಿ ವೃಷಭ ರಾಶಿಯವರು ಈ ಮುಂಜಾಗ್ರತೆ ಕ್ರಮಗಳನ್ನ, ಕೆಲವಷ್ಟು ವಿಷಯಗಳನ್ನ ತಿಳ್ಕೊಳ್ಳೇಬೇಕಾಗಿರುತ್ತೆ. ಆ ವಿಷಯಗಳು ಏನೆಂದರೆ, ಈ ಬಂಧುಗಳ ಮುಖಾಂತರ ಅನಾವಶ್ಯಕವಾದಂತಹ ವಿವಾದಗಳು ನಡೆಯುವಂತಹ ಸಂದರ್ಭವೂ ಇರುತ್ತೆ. ಆ ಕಾರಣದಿಂದ ನೀವು ಬಂಧು ವರ್ಗದವರ ಜೊತೆ ವ್ಯವಹಾರ ಮಾಡುವಾಗ, ನಿಮ್ಮ ಮಾತುಗಳನ್ನು ಆಡುವಾಗ ಮಾತಿನಲ್ಲಿ ಕಡಿಮೆ ಅಹಂ ಅನ್ನುವುದನ್ನ ಸ್ವಲ್ಪ ಪಕ್ಕೆಗೆ ಇಡಿ, ತಾಳ್ಮೆ ಇರಲಿ. ಸಾರಿ ನಮ್ಮ ಜೀವನದಲ್ಲಿ ಎಲ್ಲವೂ ನಮಗೆ ಅನುಕೂಲವಾದಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆ ಒಂದು ವಿಧವಾದಂತಹ ಅಹಂಕಾರ, ಅಹಂಭಾವ ಅನ್ನುವುದು ನಿರ್ಮಾಣವಾಗುತ್ತೆ. ಎಲ್ಲ ಅನುಕೂಲವಾಗ್ತಾ ಇದೆ, ಎಲ್ಲ ವಿಷಯಗಳಲ್ಲಿ ಎಲ್ಲ ಕೂಡಿ ಬರ್ತಾ ಇದೆ ಅಂತಹ ಸಂದರ್ಭಗಳಲ್ಲಿ ಈ ಅಹಂಕಾರಪೂರಿತವಾದಂತಹ ವಾತಾವರಣದಿಂದ ಕೆಲವಷ್ಟು ನಮ್ಮ ಮಾತಿನ ವಿಷಯಗಳಲ್ಲಿ ಆಗಿರಲಿ ಅಥವಾ ನಾವು ನಾಡ್ಕೊಳ್ಳುವಂತಹ ವರ್ತನೆಯಲ್ಲಿ ಆಗಿರಲಿ ಸಾಕಷ್ಟು ಬದಲಾವಣೆಗಳು ಕಾಣಬಹುದು. ಇಲ್ಲಿ ನಿಮಗೆ ಶುಭದಾಯಕನಾಗಿರೋದು ಶನಿ. ಶನಿ ಕರ್ಮಕಾರಕ, ಧರ್ಮೋ ರಕ್ಷತೆ ರಕ್ಷಿತ. ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ನಿಮಗೆ ಅದ್ಭುತವಾದಂತಹ ಫಲಗಳನ್ನು ಕೊಡ್ತಾರೆ. ನೀವೇನಾದರೂ ಜಂಬಕ್ಕೆ, ಅಹಂಕಾರಕ್ಕೆ, ಹಂಭಾವಕ್ಕೆ ಹೋಗಿದರೆ ಖಂಡಿತವಾಗಿಯೂ ಅದರ ಪರಿಣಾಮಗಳು ತೀವ್ರವಾಗಿ ಇರುತ್ತೆ. ಕಠಿಣವಾದಂತಹ ಪರೀಕ್ಷೆಗಳು ಇಡ್ತಾರೆ. ಆ ಕಾರಣದಿಂದ ಈ ಶನಿ ಮಹಾತ್ಮನ ಏಕಾದಶದಲ್ಲಿರುವ ಕಾರಣದಿಂದ ಈ ಬಂಧು ವರ್ಗದಿಂದ ಅನಾವಶ್ಯಕವಾದಂತಹ ವಿವಾದಗಳು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ, ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವುದು. ಆದರೆ ಯಾವ್ದಿದ್ರೂನು, ಯಾವ್ದು ಬಂದ್ರೂನು ನೀವು ಅನ್ಕೊಂಡಿರುವಂತಹ ವಿಷಯದ ಬಗ್ಗೆ, ನಿಮ್ಮ ಸಂಕಲ್ಪದ ಬಗ್ಗೆ, ನೀವು ಕನಸು ಕಂಡಿರುವಂತಹ ಒಂದು ಪ್ರಯತ್ನದ ಬಗ್ಗೆ ನೀವು ಸಾಗಿಸ್ತೀರಾ. ಆ ವಿಷಯಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನ ಈ ವೃಷಭ ರಾಶಿಯವರು ಕಾಣ್ತಾರೆ. ಮುಖ್ಯವಾಗಿ ಸಂತಾನದ ವಿಷಯದಲ್ಲಿ ಕೆಲವಷ್ಟು ವಿಚಾರಗಳಲ್ಲಿ ನೀವು ಹುಷಾರಾಗಿರ್ಬೇಕಾಗಿರುತ್ತೆ. ಅವರಂತಹ ವಿದ್ಯಾಭ್ಯಾಸದ ವಿಷಯಗಳಲ್ಲಾಗಿರಲಿ, ಅವರು ಮಾಡ್ಕೊಳ್ತಾ ಇರುವಂತಹ ವಿವಿಧ ಚಟುವಟಿಕೆಗಳಾಗಿರಲಿ, ಅವರ ಅಭ್ಯಾಸಗಳಲ್ಲಿ, ವಿದ್ಯಾಭ್ಯಾಸಗಳಲ್ಲಿ ಅವರು ಈ ವಿದ್ಯೆಯಲ್ಲಿ ಶ್ರದ್ಧಾಶಕ್ತಿ ನೀಡ್ತಾ ಇದ್ದಾರಾ ಅಥವಾ ಬೇರೆ ಇತರ ವಿಷಯಗಳ ಬಗ್ಗೆ ಅವರು ಧ್ಯಾನವನ್ನು ಇಡ್ತಾ ಇದ್ದಾರಾ, ಮತ್ತು ಎಕ್ಸಾಮ್ಸ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಯಾವ ರೀತಿಯ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಇಂತಹ ವಿಷಯಗಳಲ್ಲಿ, ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ವೃಷಭ ರಾಶಿಯವರು ಸಾಕಷ್ಟು ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಈ ಶನಿ ಬದಲಾವಣೆ ನಂತರ. ಮುಖ್ಯವಾಗಿ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ವೃತ್ತಿ ಉದ್ಯೋಗ ಪೂರ್ವಕವಾಗಿ ಅಥವಾ ವ್ಯವಹಾರಗಳ ಪೂರ್ವಕವಾಗಿ ನಿಮ್ಮ ಕುಟುಂಬದಕ್ಕೆ ಸ್ವಲ್ಪ ದೂರವಾಗಿ ನೆಲೆಸಿರುವಂತಹ ಸ್ಥಾನ ಬದಲಾವಣೆ ಆಗುವಂತಹ ಸೂಚನೆ ಕಾಣಿಸ್ತಾ ಇದೆ. ಕೆಲವೊಂದು ಕಾಲ
ನೀವು ನಿಮ್ಮ ಕುಟುಂಬದವರಿಗೆ ದೂರದಲ್ಲಿ ವಾಸಿಸುತ್ತಾ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ನೀವು ಕಳಿತೀರಾ. ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಕೆಲವಷ್ಟು ಬದಲಾವಣೆಗಳಾಗಬಹುದು. ಅದು ಸ್ಥಳ ಬದಲಾವಣೆ ಆಗಬಹುದು, ಅಲ್ಲ ಅಥವಾ ಈ ವೃತ್ತಿಯಲ್ಲಿ ಬದಲಾವಣೆ ಆಗಿರಬಹುದು, ಇಲ್ಲ ನೀವು ಮಾಡುವಂತಹ ಉದ್ಯೋಗದಿಂದ ಮತ್ತೊಂದು ಉದ್ಯೋಗಕ್ಕೆ ಸೇರುವುದು ಆಗಿರಬಹುದು. ಈ ಅವಧಿಯಲ್ಲಿ ನಿಮಗೆ ಮಾಡಿಕೊಡುತ್ತೆ. ಇನ್ನು ನಕ್ಷತ್ರಗಳ ಪ್ರಕಾರ ನೋಡಿದರೆ ಕೃತಿಕಾ ನಕ್ಷತ್ರದವರು ಶತ್ರುಗಳ ಮೇಲುಗೈ ಸಾಧಿಸ್ತಾರೆ, ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತಾರೆ. ಮುಖ್ಯವಾಗಿ ಈ ಶತ್ರು ಪೀಡೆ, ಶತ್ರು ಬಾಧೆಗಳು ಏನಾದರೂ ಇದ್ದರೆ ಈ ಕೃತಿಕಾ ನಕ್ಷತ್ರದವರು ಮುಖ್ಯವಾಗಿ ಅದ್ಭುತವಾದಂತಹ ಯೋಗ, ಅದ್ಭುತವಾದಂತಹ ಫಲಗಳು ಸಿಗುತ್ತೆ. ಅದರ ಜೊತೆಗೆ ಮತ್ತಷ್ಟು ಫಲಗಳು ಸಿಗೋದಿಕ್ಕೆ ಕೃತಿಕಾ ನಕ್ಷತ್ರದವರು ಪ್ರತಿದಿನವೂ ಸೂರ್ಯ ನಮಸ್ಕಾರವನ್ನು ಮಾಡುವುದು, ಮುಖ್ಯವಾಗಿ ಸೂರ್ಯನ ಉಪಾಸನ ಮಾಡುವುದು ಉತ್ತಮ ಫಲಗಳನ್ನು ನೀಡುತ್ತೆ. ಇನ್ನು ರೋಹಿಣಿ ನಕ್ಷತ್ರದವರು ಮಿಶ್ರ ಫಲಗಳು, ಮಾಧ್ಯಮಿಕ ಫಲಗಳು ಸಿಗ್ತಾ ಇದೆ ಈ ಶನಿ ಬದಲಾವಣೆಯಿಂದ. ಇವರು ಮನಸ್ಕಾರಕ ಚಂದ್ರನ ಆರಾಧನೆ ಮಾಡುವುದು, ಚಂದ್ರನ ಉಪಾಸನೆ ಮಾಡುವುದು ಮತ್ತು ಈ ಚಂದ್ರನ ಈ ಅಕ್ಕಿ ವೈಟ್ ರೈಸ್ ಅಲ್ಲಿರುವಂತಹ ಹಾಲಿನ ಅಭಿಷೇಕದಿಂದ ಆ ಪರಮೇಶ್ವರನಿಗೆ ಅಭಿಷೇಕವನ್ನು ಮಾಡಿದರೆ, ಅಥವಾ ಅಕ್ಕಿಯನ್ನ ಗೋಮಾತೆಗೆ ನೀವು ಆಹಾರವನ್ನಾಗಿ ನೀಡಿದರೆ ನಿಮಗೆ ಉತ್ತಮ ಫಲಗಳು ಸಿಗುತ್ತೆ. ಇನ್ನು ಮೃಗಶಿರ ನಕ್ಷತ್ರದವರು ಅತ್ಯಂತ ಶುಭ ಫಲಗಳನ್ನ, ಯೋಗಗಳನ್ನ ಕಾಣ್ತಾ ಇದ್ದಾರೆ ಈ ಶನಿ ಬದಲಾವಣೆಯಿಂದ. ಇವರು ಈ ಮತ್ತಷ್ಟು ಶುಭ ಫಲಿತಗಳಿಗೋಸ್ಕರ ಕುಜನ ಅಂಗಾರಕನ ಧ್ಯಾನ ಮಾಡುವುದು, ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಧ್ಯಾನ ಮಾಡುವುದು ಮತ್ತಷ್ಟು ಅದ್ಭುತವಾದಂತಹ ಫಲಗಳನ್ನು ನೀಡ್ತಾ ಇದೆ. ಆ ಕಾರಣದಿಂದ ಮತ್ತಷ್ಟು ಶುಭ ಫಲಗಳು ಬರೋದಕ್ಕೆ ಈ ವೃಷಭ ರಾಶಿಯವರು ಪ್ರತಿ ಶನಿವಾರವೂ ಶನಿ ಮಹಾತ್ಮನ ಆಲಯವನ್ನ, ಪರಮೇಶ್ವರನ ಆಲಯವನ್ನ ನೀವು ಸಂದರ್ಶನೆ ಮಾಡಿ, ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶನಿ ಮಹಾತ್ಮನಿಗೆ ನೀವು ಎಳ್ಳು ಎಣ್ಣಿನಿಂದ ತೈಲಾಭಿಷೇಕವನ್ನು ಮಾಡಿಸಿ, ಎಳ್ಳು ಎಣ್ಣು ದೀಪದಿಂದ ದೀಪಾರಾಧನೆಯನ್ನು ಮಾಡಿ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅನ್ನುವಂತಹ ಮಂತ್ರವನ್ನ 19 ಬಾರಿ 19 ಟೈಮ್ಸ್ ನೀವು ಪಠನೆ ಮಾಡಿ ಶನಿ ಮಹಾತ್ಮನ ಮುಂದೆ ಕೂತ್ಕೊಂಡು ನೀವು ಈ ರೀತಿ ಶನಿ ಮಹಾತ್ಮನ ಪರಿಹಾರವನ್ನು ಮಾಡಿಕೊಂಡರೆ, ಮುಖ್ಯವಾಗಿ ಶನಿ ತ್ರಯೋದಶಿ ಬಂದಿರುವಂತಹ ದಿನಗಳಲ್ಲಿ ಶನಿಗೆ ತೈಲಾಭಿಷೇಕ ಮಾಡಿಸುವುದರಿಂದ ಮುಖ್ಯವಾಗಿ ಯಾಕಂದರೆ ಈ ವೃಷಭ ರಾಶಿಗೆ ಅಧಿಪತಿ ಶುಕ್ರನಾಗಿರ್ತಾನೆ. ಶುಕ್ರ ಏಕಾದಶದಲ್ಲಿ ಶನಿ ಆಗಿರೋ ಕಾರಣದಿಂದ ಇವರೊಂದಿಗೆ ಅಷ್ಟೊಂದು ಮತ್ತಷ್ಟು ಶುಭ ಫಲಗಳು ಬರಲೇಬೇಕು ಅಂದ್ರೆ ಈ ತರ ನೀವು ಪರಿಹಾರಗಳನ್ನ ಮಾಡಿಕೊಳ್ಳೇಬೇಕು. ಅದು ವ್ಯಾಪಾರ ವಿಷಯಗಳಲ್ಲಾಗಿರಲಿ, ಆರೋಗ್ಯದ ವಿಷಯಗಳಲ್ಲಾಗಿರಲಿ, ಈ ರೀತಿ ನೀವು ಖಂಡಿತವಾಗಿ ಮಾಡಿಕೊಂಡ್ರೆ ವೃಷಭ ರಾಶಿಯವರಿಗೆ ಈ ವರ್ಷವು ಅದ್ಭುತವಾದಂತಹ ವರ್ಷವಾಗಿರುತ್ತೆ ಅಂತ ಹೇಳುತ್ತಾ, ಮುಖ್ಯವಾಗಿ ಆ ಶನಿ ಪರಮಾತ್ಮನ ಮತ್ತು ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಅನುಗ್ರಹ ವೃಷಭ ರಾಶಿಯವರ ಮೇಲೆ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.